ನಮಸ್ಕಾರ, ನಾನು ವರುಣ್ ಅಡ್ವೊಕೇಟ್ ಮಾತಾಡ್ತಿರೋದು. ಈಗ ನಾನು ಮಾತಾಡ್ತಿರೋ ವಿಚಾರ ಬಂದು ಅನ್ಸಿಸ್ಟರ್ ಪ್ರಾಪರ್ಟಿ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ. ಈ ಎರಡಕ್ಕೂ ಏನು ಡಿಫ್ರೆನ್ಸ್ ಇದೆ? ಅನ್ಸಿಸ್ಟರ್ ಪ್ರಾಪರ್ಟಿ ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗೋದಿಲ್ಲ, ಮತ್ತು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗೋದಿಲ್ಲ ಅನ್ನೋದ್ರ ವಿಚಾರದ ಬಗ್ಗೆ. ಅನ್ಸಿಸ್ಟರ್ ಪ್ರಾಪರ್ಟಿ ಅಂತಂದರೆ ನಮ್ಮ ಹಿಂದೂ ಸಸೆಷನ್ ಆ್ಯಕ್ಟ್ ಏನಿದೆ, ಸೊ ಅಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದರೆ ಫಾರ್ 3 ಜನರೇಷನ್ಸ್ ಅಂದರೆ 3 ತಲೆಮಾರಿನವರೆಗೂ ಆ ಆಸ್ತಿನ ಪಡ್ಕೊಳ್ಳುವಂಥ ಅಧಿಕಾರ ಇರುತ್ತೆ. ಸೊ ತಾತನ ಆಸ್ತಿ ಅಂತ ಇದ್ದರೆ ಸೊ ಮಕ್ಕಳಿಗೂ ಸಿಗುತ್ತೆ, ಮೊಮ್ಮಕ್ಕಳಿಗೂ ಸಿಗುತ್ತೆ. ಆದರೆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತಂದರೆ ಒಬ್ಬ ವ್ಯಕ್ತಿ ತಾನು ದುಡಿದು ಶ್ರಮಪಟ್ಟು ಒಂದು ಆಸ್ತಿಯನ್ನು ಸಂಪಾದನೆ ಮಾಡಿದರೆ ಆ ಆಸ್ತಿನ ಯಾರಿಗೂ ಕೇಳೋದಕ್ಕೆ ಅಧಿಕಾರ ಇರೋದಿಲ್ಲ. ಸೊ ನಾವು ಯಾವಾಗಲೂ ಕೇಳ್ತಾ ಇರ್ತೀವಿ, ನಮ್ಮ ಯಾವುದೇ ಕೇಸ್ಗಳು ಬಂದರೂ ಕೂಡ ಆನ್ಸಿಸ್ಟರ್ ಪ್ರಾಪರ್ಟಿನ ಅಥವಾ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿನ ಅಂದರೆ ಅವರೇ ಏನಾದರೂ ಸ್ವತಃ ತಾವೇ ದುಡಿದು ಸಂಪಾದನೆ ಮಾಡಿರೋ ಆಸ್ತಿನ ಅಥವಾ ಪಿತ್ರಾರ್ಜಿತ ಆಸ್ತಿನ, ತಂದೆಯಿಂದ ಬಳುವಳಿಯಾಗಿ ಅಥವಾ ತಾತನಿಂದ ಬಳುವಳಿಗೆ ಬಂದಿರೋ ಆಸ್ತಿನ ಅಂತ ಅಂದ್ಬಿಟ್ಟು ಕೇಳ್ತೀವಿ. ಸೊ ಈ ಒಂದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಏನಿರುತ್ತೆ, ಯಾವುದೇ ಕಾರಣಕ್ಕೂ ಕೂಡ ಅವ್ರ ಮಕ್ಕಳಾಗಲಿ ಹೆಂಡತಿ ಆಗಲಿ ಯಾರೂ ಕೂಡ ಆ ಆಸ್ತಿನ ಅಥವಾ ಆ ಆಸ್ತಿಲಿ ನಮಗೆ ಭಾಗ ಬರಬೇಕು ಅಂತ ಕೇಳೋಕ್ಕೆ ಬರೋದಿಲ್ಲ. ಅದು ಅವರು ಇಲ್ಲ ಅಂತ ಅಂದಾಗ ಮಾತ್ರ ಆ ಆಸ್ತಿಗೆ ಮಕ್ಕಳುಗಳು ಅಥವಾ ಹೆಂಡತಿ ಏನಿದ್ದಾರೆ ಸೊ ಅದು ಅವ್ರಿಗೆ ಸೇರ್ತಕ್ಕಂಥದ್ದು. ಬಟ್ ಇದ್ದಾಗ ಅವರು ಯಾರಿಗೆ ಬೇಕಾದರೂ ಆ ಆಸ್ತಿನ ವಿತೌಟ್ ಕನ್ಸೆಂಟ್, ಮಕ್ಕಳ ಕನ್ಸೆಂಟ್ ಇಲ್ಲದೆ ಅಥವಾ ಹೆಂಡತಿಯ ಕನ್ಸೆಂಟ್ ಇಲ್ಲದೆ ಅವರು ಯಾರಿಗೆ ಬೇಕಾದರೂ ಕೊಡ್ಬೋದು ಅಥವಾ ವಿಲ್ ಮಾಡ್ಬೋದು, ಯಾರಿಗೆ ಬೇಕಾದರೂ ಅದನ್ನ ವರ್ಗಾವಣೆ ಮಾಡ್ಬೋದು. ಬಟ್ ಆದರೆ ಈ ತಾತನ ಆಸ್ತಿ ಅಥವಾ ಆನ್ಸಿಸ್ಟರಲ್ ಪ್ರಾಪರ್ಟಿ ಅಂತ ಏನು ಹೇಳ್ತಾರೆ, ಆ ಆಸ್ತಿನ ಯಾರಿಗೂ ಕೂಡ, ಈಗ ತಾತನಿಂದ ಮಗನಿಗೆ ಬಂದಿರುತ್ತೆ ಅಂತಂದರೆ ಮಗನಿಂದ ಆಸ್ತಿ ಬೇರೆ ಯಾರಿಗೇ ಹೋಗಬೇಕು ಅಂತ ಅಂದಾಗಲೂ ಕೂಡ ಮೊಮ್ಮಕ್ಕಳ ಸಿಗ್ನೇಚರ್ ಅಂದರೆ ಅವನ ಮಕ್ಕಳ ಸಿಗ್ನೇಚರು ಅಥವಾ ಹೆಂಡತಿ ಸಿಗ್ನೇಚರ್ ಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಆ ಒಂದು ಪ್ರಾಪರ್ಟಿ ಮೇಲೆ ಮೊಮ್ಮಕ್ಕಳಿಗೂ ಕೂಡ ಹಕ್ಕಿರುತ್ತೆ. ಸೊ ಇದು ಒಂದು ಸಣ್ಣ ಇನ್ಫಾರ್ಮೇಷನ್. ದಯಮಾಡಿ ಇಂಥ ವಿಚಾರಗಳನ್ನ ಹೆಚ್ಚೆಚ್ಚು ತಿಳ್ಕೊಳ್ಳೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.